ವಿಷ್ಣುವಿನ ದಶಾವತಾರಗಳಲ್ಲಿ ಹಯಗ್ರೀವ ಕೂಡ ಒಬ್ಬ. ಆದ್ರೆ ಇಲ್ಲಿ ಕಾಯ್ತಾ ಇದ್ದಾನ ಇಲ್ಲ ಕೊಲ್ತಾ ಇದ್ದಾನ ಎನ್ನುವಂತಹ ಕನ್ಫ್ಯೂಷನ್ ನಿಮ್ಗೆ ಈ ಟ್ರೈಲರ್ ನ ನೋಡಿದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಕದರ್ ಆಗಿರುವಂತಹ ಹಯಗ್ರೀವ ಟ್ರೈಲರ್ ಮೂಲಕ ಯಾವ ರೀತಿ ನಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ಸಿನಿಮಾ ತಂಡ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಖಂಡಿತವಾಗ್ಲೂ ಹಯಗ್ರೀವ ಟ್ರೈಲರ್ ನಿಮ್ಗೆ ಮಾಸ್ ಹಾಗೂ ಮಿಸ್ಟ್ರಿ ಎರಡರ ಮಿಶ್ರಣವನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಒಂದ್ ಕಡೆ ಹೀರೋ ಆಗಿ, ಪೊಲೀಸ್ ಆಫೀಸರ್ ಆಗಿ, ಹಯಗ್ರೀವನಾಗಿ ಕನ್ನಡ ಚಿತ್ರರಂಗದ ಶೋಕ್ದಾರ್ ಧನ್ವೀರ್ ಫುಲ್ ಮಿಂಚ್ತಾ ಇದ್ರೆ, ಮತ್ತೊಂದು ಕಡೆ ಯಾರಪ್ಪ ಈ ಕೊಲೆಗಳನ್ನ ಮಾಡ್ತಾ ಇರೋದು ಅಂತ ಪ್ರತಿಯೊಬ್ರು ಕೂಡ ತಲೆ ಕೆರ್ಕೊಳ್ಳೋ ಹಾಗೆ ಮಾಡಿದ್ದಾರೆ ಡೈರೆಕ್ಟರ್. ಖಂಡಿತವಾಗ್ಲೂ ಈ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕನ್ನಡ ಆಡಿಯನ್ಸ್ಗೆ ಯುನೀಕ್ ಆಗಿರುತ್ತೆ. ಅದು ಕೂಡ ಪುರಾಣಗಳ ಪ್ರಕಾರನೇ ಪ್ರತಿಯೊಂದು ಕೊಲೆಗಳನ್ನ ಸೀರಿಯಲ್ ಕಿಲ್ಲರ್ ಪ್ಲಾನ್ ಮಾಡಿ ಏನೋ ಮೆಸೇಜ್ ನ ಕನ್ವೆ ಮಾಡೋದಕ್ಕೆ ಹೊರಟಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಹೀರೋಯಿನ್ ನ ಕೊನೆಗೆ ಉಳಿಸೋದಕ್ಕೆ ಹೀರೋ ಬಂದು ಸೀರಿಯಲ್ ಕಿಲ್ಲರ್ ಹೀರೋ ಹತ್ರ ತಗಳಾಕೊಳ್ಳೋ ಸಾಕಷ್ಟು ಸ್ಟೋರಿನ ನೀವು ಇಂಡಿಯನ್ ಸಿನಿಮಾಗಳಲ್ಲಿ ನೋಡಿರ್ಬೋದು. ಆದ್ರೆ ಇಲ್ಲಿ ಪುರಾಣವನ್ನ ಕೂಡ ಬಳಸ್ಕೊಂಡಿರುವಂತಹ ರೀತಿ ನೋಡ್ತಾ ಇದ್ರೆ ಏನೋ ಒಂದು ಹೊಸ ಕಂಟೆಂಟ್ ನಮಗ್ ಕಾದಿದೆ ಅಂತ ಅನಿಸ್ತದೆ. ಇನ್ನು ಇಲ್ಲಿ ಕೆಲವೊಂದು ಡೀಟೇಲ್ಸ್ ಗಳು ಖಂಡಿತವಾಗ್ಲೂ ಸಿನಿಮಾದಲ್ಲಿ ಸರ್ಪ್ರೈಸ್ ಮಾಡೇ ಮಾಡುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಯಾರು ಕೊಲೆ ಮಾಡ್ತಾ ಇದ್ದಾನಲ್ಲ ಅವನು ಆ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಕಾಣಿಸುತ್ತಲ್ಲ ಅವನೇ ಇರ್ತಾನೆ. ಆದ್ರೆ ಅವನು ಯಾರಿರ್ಬೋದು ಎನ್ನುವಂತಹ ಸೀಕ್ರೆಟ್ ಖಂಡಿತವಾಗ್ಲೂ ಥಿಯೇಟರ್ ನಲ್ಲಿ ನಿಮ್ಗೆ ಸ್ಪೈನ್ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಇಲ್ಲೇ ನಾವು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ನ ಪಡ್ಕೊಳ್ಳೋದು. ಯಾಕೋ ಗೊತ್ತಿಲ್ಲ, ಇಲ್ಲಿ ಹೀರೋ ಮೇಲೆ ಕೂಡ ಡೌಟ್ ಒಂದು ಕ್ಷಣ ಬಂದೇ ಬರುತ್ತೆ. ಆದ್ರೆ ಖಂಡಿತವಾಗ್ಲೂ ಇದೊಂದು ಪಾಯಿಂಟ್ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಡೈರೆಕ್ಟರ್ ನಮ್ ಜೊತೆಗೆ ಮೈಂಡ್ ಗೇಮ್ ಆಟ ಆಡ್ತಾರೆ ಅನ್ನೋದು ಟ್ರೈಲರ್ ನೋಡಿನೇ ಒಪ್ಕೋಬಹುದು. ಒಬ್ಬ ಮಾಸ್ ಹೀರೋ ಆಗಿ ಸಿನಿಮಾದಲ್ಲಿ ಪೊಲೀಸ್ ಪಾತ್ರಧಾರಿಯಾಗಿ ಧನ್ವೀರ್ ಅವರು ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಾ ಇದ್ದಾರೆ. ಆದ್ರೆ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಇಲ್ಲಿ ವರ್ಸಿಟಾಲಿಟಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅವೆಲ್ಲ ಹೇಗ್ ಮೂಡ್ ಬಂದಿದೆ ಅಂತ ಸಿನಿಮಾ ನೋಡಿನೇ ಗೊತ್ತಾಗೋದು. ಇನ್ನು ಕೇವಲ ಮಾಸ್ ಹಾಗೂ ಎಂಟರ್ಟೈನರ್ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಂತಹ ಧನ್ವೀರ್ ಅವರಿಗೆ ಈಗ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿರೋದು ನಿಜಕ್ಕೂ ಕೂಡ ಖುಷಿ ಕೊಡುತ್ತೆ. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ಯಂಗ್ ಸ್ಟಾರ್ಗಳು ಈ ರೀತಿಯ ವಿಭಿನ್ನವಾದ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಕನ್ನಡ ಚಿತ್ರರಂಗದ ಹರಿವು ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗೋದಕ್ಕೆ ಸಾಧ್ಯ. ಹೀಗಾಗಿ ಥಿಯೇಟರ್ ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಾಧ್ಯತೆ ಜಾಸ್ತಿನೇ ಇದೆ. ಈ ರೀತಿ ಕೊನೆ ತನಕ ಸಿನಿಮಾ ಏನಾಗುತ್ತೆ ಅನ್ನುವಂತಹ ಕುತೂಹಲ ಹಾಗೂ ಗೊಂದಲವನ್ನ ಹೊಂದಿರುವಂತಹ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾಗಳು ಸಿನಿಮಾದ ವ್ಯಾಲ್ಯೂನ ಹೆಚ್ಚು ಮಾಡುತ್ತವೆ. ಹಾಗೂ ಇದರ ಜೊತೆಗೆ ವಿಭಿನ್ನವಾದ ಪ್ರಯತ್ನ ನಮ್ಮ ಕನ್ನಡ ಚಿತ್ರರಂಗದ ಕೆಲವೊಂದು ಸೆಲೆಕ್ಟೆಡ್ ಆಡಿಯನ್ಸ್ಗೆ ಕೂಡ ಬೇರೆ ಭಾಷೆಗಳಲ್ಲಿ ಬರ್ತಾ ಇದೆಯಲ್ಲ, ಈ ತರ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗೋ ಹಾಗೂ ಮಾಡುತ್ತೆ. ಇಷ್ಟೊಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಗಳನ್ನ ಹೊಂದಿರುವಂತಹ ಸಿನಿಮಾದ ಟ್ರೈಲರ್ ಖಂಡಿತವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಅನ್ನ ಹೊಂದಿರುತ್ತೆ ಅನ್ನುವಂತಹ ಧೈರ್ಯ ಅಂತೂ ಕೊಡ್ತಿದೆ. ಸಿನಿಮಾದಲ್ಲಿ ಧನ್ವೀರ್ ಅವರ ಜೊತೆಗೆ ಸಂಜನಾ ಆನಂದ್ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಸಾಧು ಕೋಕಿಲಾ ಅವರ ಪಾತ್ರದ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹೀಗಾಗಿ ಥಿಯೇಟರ್ ನಲ್ಲಿ ಇದು ನಿಮ್ಗೆ ಫುಲ್ಫಿಲ್ ಆಗೋದು ಪಕ್ಕಾ ಅಂತ ಅನ್ಸುತ್ತೆ. ಇನ್ನು ಲೇಟೆಸ್ಟ್ ಸೆನ್ಸೇಷನ್ ಗಿಲ್ಲಿ ನಟ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಮೇಶ್ ಭಟ್, ಶರತ್ ಲೋಹಿತಾಶ್ವ ಸೇರಿದಂತೆ ಸಾಕಷ್ಟು ಕಲಾವಿದರ ದಂಡೆ ಸಿನಿಮಾದಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಕಾಯ್ತಾ ಇದೆ. ಗಿರೀಶ್ ಆರ್ ಗೌಡರವರ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲೂ ಕೆಲವೊಂದು ಸಸ್ಪೆನ್ಸ್ ಸೀನ್ ಗಳನ್ನ ಎಲಿವೇಟ್ ಮಾಡುವಂತಹ ವಿಚಾರದಲ್ಲಿ ಆ ಲೈಟಿಂಗ್ ಹಾಗೂ ದೃಶ್ಯಗಳನ್ನ ಕೆಲವೊಂದು ಕ್ಯಾಮ್ರಾ ಆಂಗಲ್ ಗಳಲ್ಲಿ ತೋರಿಸಿರುವಂತಹ ನೀತಿ ಹಾಗೂ ದೃಶ್ಯಗಳನ್ನ ಕೆಲವೊಂದು ಕ್ಯಾಮ್ರಾ ಆಂಗಲ್ ಗಳಲ್ಲಿ ತೋರಿಸಿರುವಂತಹ ರೀತಿ ನಿಜಕ್ಕೂ ಕೂಡ ನಿಮ್ಮನ್ನ ಇಂಪ್ರೆಸ್ ಮಾಡುತ್ತೆ. ಅಂಡ್ ಟ್ರೈಲರ್ ನಲ್ಲಿ ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ನಿಮ್ಗೆ ದೊಡ್ಡ ಪರದೆ ಮೇಲೆ ಸಿನಿಮಾನ ಇನ್ನಷ್ಟು ಮನಸ್ಸಿಗೆ ಹತ್ತಿರ ಆಗುವಂತಹ ರೀತಿಯಲ್ಲಿ ಮಾಡುವಂತಹ ಕೆಲಸ ಕೂಡ ಇವ್ರದೇ ಅಂತ ಹೇಳೋದು ತಪ್ಪಾಗ್ಲಾರ್ದು. ಆರ್ಟ್ ಡೈರೆಕ್ಟರ್ ಸೀನು ಅವರ ಕೆಲಸ ಕೂಡ ಟ್ರೈಲರ್ ಅಲ್ಲಿ ಮೆಚ್ಚುವಂತದೆ. ಎಲ್ಲೂ ಕೂಡ ಫೇಕ್ ಎಮೋಷನ್ ಗ್ಲೋರಿಫೈ ಮಾಡುವಂತಹ ದೃಶ್ಯಗಳಲ್ಲಾಗ್ಲಿ, ಇಲ್ಲಾಜಿಕಲ್ ದೃಶ್ಯಗಳಲ್ಲಾಗ್ಲಿ ನಿಮ್ಗೆ ಕಾಣೋದಕ್ಕೆ ಸಿಗೋದಿಲ್ಲ. ಇನ್ನು ಮಾಸ್ ಹೀರೋ ಅಂದ್ಮೇಲೆ ಧನ್ವೀರ್ ಅವರು ಅಲ್ಲೊಂದು ಇಲ್ಲೊಂದು ಪಂಚ್ ಡೈಲಾಗ್ ಹೊಡಿತಾರೆ. ಸಿನಿಮಾದ ಜಾನರ್ಗೆ ಈ ಡೈಲಾಗ್ ಗಳು ಅಷ್ಟೊಂದು ಸರಿ ಬರ್ಲಿಲ್ಲ ಅಂತ ಅನಿಸ್ತು. ಆದ್ರೂ ಕೂಡ ಫ್ಯಾನ್ಸ್ ಗಳು ಕೇಳ್ತಾರಲ್ಲ ಸ್ವಾಮಿ, ಅದಕ್ಕೋಸ್ಕರ ಆದ್ರೂ ಡೈಲಾಗ್ ಗಳು ಬೇಕು ಅಂತ ಆಡ್ ಮಾಡಿರ್ಬೋದು ಅಂತ ಅನಿಸ್ತು. ಸಿನಿಮಾದಲ್ಲಿ ದೊಡ್ಡ ಪಂಚಿಂಗ್ ಡೈಲಾಗ್ ಗಳ ಸರಮಾಲೆ ಇಲ್ಲ ಅಂದ್ರೆ ಇರುವಂತಹ ಟ್ರೈಲರ್ ನ ರೀತಿಯಲ್ಲೇ ಸೀರಿಯಲ್ ಕಿಲ್ಲರ್ ನ ಸ್ಟೋರಿಯ ಸುತ್ತ ಯಾವ ರೀತಿ ಪುರಾಣದಲ್ಲಿ ಹಯಗ್ರೀವ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಕಾಪಾಡ್ತಿದ್ನೋ ಅದೇ ರೀತಿ ಈ ಹಯಗ್ರೀವ ಅಷ್ಟೆಲ್ಲ ಚಕ್ರವ್ಯೂಹದ ಆಗಿರುವಂತಹ ಕಿಲ್ಲರ್ ನ ತೊಡಕುಗಳನ್ನ ಬೇಯಿಸಿ ಕೇಸನ್ನ ಸಾಲ್ವ್ ಮಾಡುವಂತಹ ಕಥೆಯನ್ನ ತೋರಿಸಿದ್ರೆ ಇಟ್ ವಿಲ್ ಬಿ ಇಂಪ್ರೆಸಿವ್. ಈಗ ಇರುವಂತಹ ಟ್ರೈಲರು ಹಾಗೂ ಈ ಹಿಂದೆ ರಿಲೀಸ್ ಆಗಿರುವಂತಹ ಟೀಸರ್ ಎಲ್ಲವೂ ಕೂಡ ಒಂದು ಮಟ್ಟಕ್ಕೆ ಇಂಪ್ರೆಸಿವ್ ಆಗಿತ್ತು. ಅಂಡ್ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಸಿನಿಮಾ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ಖಂಡಿತವಾಗ್ಲೂ ಆಡಿಯನ್ಸ್ಗೆ ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಹಯಗ್ರೀವ ಸಿನಿಮಾ ಈ ಒಂದು ಜಾನರ್ ಅಲ್ಲಿ ಎಂಟರ್ಟೈನ್ ಮಾಡ್ಲಿ ಅಂತ ಕೇಳ್ಕೊತಾ ಇದಾಗಿತ್ತು ನಮ್ಮ ಟ್ರೈಲರ್ ರಿವ್ಯೂ. ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.